ಅದಕ್ಕೆ ಖರೀದಿ ಕೇಂದ್ರ ಸ್ಥಾಪನೆ ಮಾಡ್ಬೇಕು ಅದು ಹೇಳಿದ್ನಲ್ಲ, ಖರೀದಿ ಕೇಂದ್ರ ಸ್ಥಾಪನೆ ಮಾಡ್ಬೇಕು ಅಂತ ಹೇಳಿದ್ರು. ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರನ ಕೂಡ ಬರೀತೀನಿ, ಕೂಡಲೇ ಒಂದು ಪತ್ರ ಬರೀತೀನಿ. ನೀವು ಆಮದು ಜಾಸ್ತಿ ಮಾಡ್ಕೊಳಕ್ ಹೋಗ್ಬಿಡಿ, ನಮ್ಮಲ್ಲೇ ಮೆಕ್ಕೆಜೋಳ ಅವೈಲಬಿಲಿಟಿ ಇದೆ, ಅಲ್ಲಿ ತಗೊಂಡು ಅದರಿಂದ ಆಮದು ಮಾಡ್ಕೊಳ್ತಕ್ಕಂಥದ್ದನ್ನ ನಿಲ್ಲಿಸಬೇಕು ಅಂತ ಒತ್ತಾಯ ಮಾಡಿ ಬರೀತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆಮೇಲೆ ಈಗಾಗಲೇ ಡಿಸ್ಟ್ರಿಕ್ಟ್ಗಳ ಜೊತೆ ಕೂಡ ಮಾತಾಡಬೇಕು ಅಂತ ಹೇಳಿದ್ರು. ಒಟ್ಟಾರೆಯಾಗಿ ಫೈನಾನ್ಸ್ ಸೆಕ್ರೆಟರಿ ಆ ಮೀಟಿಂಗ್ ಮಾಡ್ತಾರೆ. ಇವತ್ತು ಫೈನಾನ್ಸ್ ಸೆಕ್ರೆಟರಿ ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿ ಇದನ್ನ ಈ ಸಮಸ್ಯೆ ಏನಿದೆ ಈ ಸಮಸ್ಯೆಯನ್ನ ಬಗೆಹರಿಸ್ತಕ್ಕಂಥ ಪ್ರಯತ್ನ. ಮೊನ್ನೆ ಪ್ರೈಮ್ ಮಿನಿಸ್ಟರ್ ಭೇಟಿಯ ಹೆಸರಿಂದು FAQ ಅದು ಹೇಳಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸಭೆ ಜರುಗಿಸ್ತಕ್ಕಂಥ ಸಂದರ್ಭದಲ್ಲಿ ಈ ಗೋವಿನ ಜೋಳದ ಜೊತೆಗೆ ಹೆಸರಿನ ಸಮಸ್ಯೆಯನ್ನ ವಿವರವಾಗಿ ಹೆಸರು ಕಾಳು ವಿವರವನ್ನು ಆಲಿಸಿದ್ದಾರೆ. ನಮ್ಮ ರಾಜ್ಯ ಸರ್ಕಾರ ತಕ್ಷಣ FAQ ಬದಲಾವಣೆ ಸಲುವಾಗಿ ಕೇಂದ್ರ ಸರ್ಕಾರದ ಜೊತೆಗೆ ಪತ್ರ ವ್ಯವಹಾರ ಮಾಡಬೇಕು ಹಾಗೂ ತಂಡವೊಂದು ಹೋಗಿ ಬರಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಹೆಸರು ಕಾಳು ಮಳೆ ಹೆಚ್ಚಾಗಿ ಅಥವಾ ಕಾಳು ಬಂದಾಗ ಮಳೆಯಾಗಿ ಸ್ವಲ್ಪ ಡಿಸ್ಕಲರೇಷನ್ ಆಗಿದೆ. ಆ ಡಿಸ್ಕಲರೇಷನ್ ಆಗಿದ್ದು ಕೇವಲ 4% ಮಾತ್ರ ಅವ್ರಿಗೆ ಇದನ್ನ ಮಾಡಿದ್ರೆ ಅದನ್ನ ವಿನಾಯಿತಿ ಮಾಡೋದಕ್ಕೆ ಅವಕಾಶ ಇದೆ, ರಿಯಾಯಿತಿ ಮಾಡೋದಕ್ಕೆ ಅವಕಾಶ ಇದೆ. ಅದನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿ FAQ ಬದಲಾವಣೆ ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರವನ್ನ ಆಗ್ರಹಿಸಿದ್ದಾರೆ ಹಾಗೂ ವಿಶೇಷ ಪತ್ರವೊಂದನ್ನು ಸಹಿತ ಕಳಿಸಿಕೊಡ್ತಾ ಇದ್ದಾರೆ. ಮೊನ್ನೆ ಪ್ರಧಾನಮಂತ್ರಿ ಭೇಟಿ ಮಾಡಿದ್ರಲ್ಲ, ಆಗೇನೋ ಮೆಕ್ಕೆಜೋಳದ ಬಗ್ಗೆ ಮಾತಾಡ್ತಾರೆ, ಕಬ್ಬಿಣದ ಬಗ್ಗೆ ಮಾತಾಡಿದ್ದಾರೆ, ಎಥೆನಾಲ್ ಬಗ್ಗೆ ಮಾತಾಡಿದ್ದಾರೆ. ಆಮೇಲೆ ಶುಗರ್ ಫ್ಯಾಕ್ಟರಿಗೆ ಶುಗರ್ಗೆ MSP ನಿಗದಿ ಮಾಡೋದ್ರ ಬಗ್ಗೆ ಮಾತಾಡಿದ್ದೆ. ಆಮೇಲೆ ಇದನ್ನ ಪ್ರವಾಹ ಪರಿಹಾರ ದುಡ್ಡು ಹೌದು ಹೇಗಿತ್ತು ಸರ್? 2100 ಕೋಟಿ ಕೇಳಿದ್ರಿ, ನಮಗೆ ಬರ್ಬೇಕಾದ ಪರಿಹಾರನ ಮಳೆ ಜಾಸ್ತಿಯಾಗಿ ಸಾಲಿಗೆ ಬೆಳೆ ನಷ್ಟ ಆಗಿದೆ. ಸುಮಾರು 15.5 ಲಕ್ಷ ಹೆಕ್ಟೇರ್ನಲ್ಲಿ ಬೆಳೆ ನಷ್ಟ ಆಗಿದೆ. ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಕೇಳಿದ್ವಿ. ಹೇಗಿದೆ ಸರ್ ರೆಸ್ಪಾನ್ಸ್? ಪೂರಕವಾಗಿ ಸ್ಪಂದಿಸಿದ್ರು ಅದಕ್ಕೆ ಅಂತ ಅನ್ಕೊಂಡಿದ್ದೀನಿ ನಾನು, ಸ್ಪಂದಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ಮಿನಿಸ್ಟ್ರಿಗಳು MP ಗಳು ಮಾಹಿತಿ ಕೊಟ್ಟಿದ್ರ ಸರ್? ಅವ್ರ ಮಾಹಿತಿ ಇತ್ತ? ನಮ್ಮ ಕೇಂದ್ರದ ಮಿನಿಸ್ಟರ್ಗಳಿದ್ದಾರೆ, ಸಚಿವರಿದ್ದಾರೆ, ಕೇಂದ್ರದ ಸಚಿವರು, ರಾಜ್ಯದವರು ಮತ್ತೆ MP ಗಳು ಗೊತ್ತಿರ್ಲೇಬೇಕಲ್ಲ, ಕೊಟ್ಟಿದ್ರು ಅಂತ ಅನ್ಸುತ್ತಾ ಅಂತ ತಮ್ಗೆ ತಾವು ಮಾತಾಡಿದಾಗ ಅಟ್ಲೀಸ್ಟ್ ಅವ್ರಿಗೆ ನಾಲೆಡ್ಜ್ ಇತ್ತ ಅಂತ? ರಾಜ್ಯದ ಬಗ್ಗೆ ಆಗಿರುವಂತ ನಾಲೆಡ್ಜ್ ಇತ್ತು, ಅದು ಅಧಿಕಾರಿಗಳು ಬ್ರೀಫ್ ಮಾಡಿರ್ಬೇಕು ಅನ್ನೋದು ಕಾಣಿಸುತ್ತೆ. ಅವ್ರಿಗೆ ನಾಲೆಡ್ಜ್ ಇತ್ತು, ಆದ್ರೆ ಮಳೆ ಆಗಿರೋದ್ರ ಬಗ್ಗೆ ಕೂಡ ನಾಲೆಡ್ಜ್ ಇತ್ತು. ಸೊ ಮಳೆ ಜಾಸ್ತಿಯಾಗಿ ಬೆಳೆ ಹಾನಿಯಾಗಿರ್ತಕ್ಕಂಥದ್ದು, ಅದ್ರ ಬಗ್ಗೆ ಈಗಾಗಲೇ SDRF NDRF ಅದನ್ನ ನಮಗೆ ಹೆಚ್ಚು ಮಾಡಿಕೊಡ್ಬೇಕು ಅಂತ ಕೇಳಿದ್ವಿ. ಸರ್, ಕೆಲವು ಕಾಂಗ್ರೆಸ್ ಶಾಸಕರು ದೆಹಲಿಗೆ ಹೋಗಿರೋ, ಅಂದ್ರೆ ಸಚಿವರು ಸಮೇತ ದೆಹಲಿಗೆ ಹೋಗಿರೋ ವಿಚಾರ ದೊಡ್ಡ ಮಟ್ಟ ಸಜ್ಜಾಗ್ತಾ ಇದೆ. ಹೈಕಮಾಂಡ್ ಭೇಟಿ ಮಾಡಕ್ಕೆ ಹೋಗಿದ್ದಾರೆ ಚೆಲುವರಾಯಸ್ವಾಮಿ ಆದಿಯಾಗಿ. ಖರ್ಗೆ ಅವ್ರ ಮನೆಗೆ ಹೈಕಮಾಂಡ್ ಭೇಟಿ. ಚೆಲುವರಾಯಸ್ವಾಮಿ ಹೋಗಿದಾರ ಎಲ್ಲೋ ಗೊತ್ತಿಲ್ಲ ನನಗೆ, ಬಟ್ ಇವರೇ ಹೇಳಿದಾರಲ್ಲ, DK ಹೇಳಿದಾರಲ್ಲ, ಶಿವಕುಮಾರ್ ಹೇಳಿದಾರಲ್ಲ. ನಾನು ಉತ್ತರ ಹೇಳಿ ಅಲ್ಲ, ಹೋಗಿದ್ದಾರೆ ನಾಯಕತ್ವ ವಿಚಾರಕ್ಕೆ ಹೋಗಿದ್ದಾರೆ ಭೇಟಿ ಮಾಡಿದ್ರು. ಚೆಲುವರಾಯಸ್ವಾಮಿ ಕೂಡ ಡೆಲ್ಲಿಲೇ ಇದ್ದಾರೆ,
ಹಾಗಾಗಿ ಡೆಲ್ಲಿಗೆ ಹೋಗಿದ್ದಾರೆ. ನಾನು ಮಾತಾಡದೆ ಅವ್ರ ಜೊತೆನಲ್ಲಿ, ಇವತ್ತು ಮಾತಾಡದೆ. ಇದರಲ್ಲಿ ಬಂದಿದ್ರು ವಿಡಿಯೋ ಕಾನ್ಫರೆನ್ಸ್. ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಕೂಡ ಬಂದಿದ್ರು. ಅವ್ರು ಮಾತಾಡಿದಾಗ ನಾನು ಬಂದಿರೋದು ಕೇಂದ್ರ ಸರ್ಕಾರದ ಕೃಷಿ ಸಚಿವರನ್ನು ಭೇಟಿ ಮಾಡಕ್ ಬಂದಿದ್ದೀನಿ ಅಂತ ಹೇಳಿದ್ರು. ನೀವೇ ಮುಂದಿನ ಬಜೆಟ್ ಮಂಡಿಸೋ ವಿಚಾರ ನೀವೇ ಮುಂದಿನ ಬಜೆಟ್ ಮಂಡಿಸ್ತೀನಿ ಅಂತ ಮೊನ್ನೆ ತಾನೇ ಹೇಳಿದ್ರಿ. ಆ ಬೆನ್ನಲ್ಲೇ ಇವರೆಲ್ಲರೂ ಕೂಡ ಹೋಗಿದ್ದಾರೆ. ಯಾರು ಕೆಲವು ಶಾಸಕರುಗಳು ಎಷ್ಟು ಜನ ಹೋಗಿದ್ದಾರೆ? 15 ಜನ ಹೋಗಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. 15 ಜನ ಹೋಗಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಏನು ಮಾಹಿತಿ? ಯಾರ್ಯಾರು? ಅಲ್ಲ, ಚಲುವರಾಯಸ್ವಾಮಿ ಆದಿಯಾಗಿ ಚಲುವರಾಯಸ್ವಾಮಿ ಹೋಗಿಲ್ಲ ಅಂತಂದ್ರಲ್ರಿ. ಸರ್ ಡೆಲ್ಲಿ ಇದ್ದಾರೆ. ರಾಮನಗರ ಎಮ್ಎಲ್ಎ ರಾಮನಗರ ಡೆಲ್ಲಿಗೆ ಹೋಗ್ಲೇಬಾರ್ದು ಅಂತ ಹೇಳಿ. ಹೋಗ್ಬಾರ್ದಂತಿಲ್ಲ. ಮತ್ತೆ ಡೆಲ್ಲಿಲಿ ಇದ್ದಾರೆ ಅಂತಂದ್ರೆ ರಾಮನಗರದ MLA ಹೋಗಿದ್ದಾರೆ, ಕೆಲವು MLCಗಳು ಹೋಗಿದ್ದಾರೆ. ಅದೇಪ್ಪ, ನಾನು ಈಗ ಹೈಕಮಾಂಡ್ ನವರು ತೀರ್ಮಾನ ಮಾಡೋದು, ಲೀಡರ್ಶಿಪ್ ಚೇಂಜ್ ಮಾಡೋದಾಗಲಿ, ಸರ್ಕಾರ ರಚನೆ ಮಾಡಿ ರೀಸಫಲ್ ಮಾಡೋದಾಗಲಿ, ಯಾರು ತೀರ್ಮಾನ ಮಾಡೋದು? ಹೈಕಮಾಂಡ್. ಹೈಕಮಾಂಡ್ ಅವ್ರು ಮಾತಾಡಿದಾರ? ಏನ್ ಮಾಡಕ್ಕಾಗಲ್ಲ. ಈಗ ಕೆಲವರು ಹಿಂದೇನು ಮಾತಾಡ್ತಿದ್ರು, ಈಗಲೂ ಹೋಗಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದನ್ನ ನಾನು ಕೇಳಬೇಕು, ಡಿ ಕೆ ಶಿವಕುಮಾರ್ ಕೇಳಬೇಕು, ಎಲ್ಲರೂ ಕೇಳಬೇಕು. ಹೌದು, ಈಗಲೂ ಮಾತು ತಪ್ಪಲ್ಲ. ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿ ಮಾಡಿದ್ದೀವಿ. ಅವ್ರು ಹೇಳ್ತಿರುವಂತದ್ದು ಬೇರೆ ಮಾತು. ಅಧಿಕಾರ ಹಸ್ತಾಂತರ ಮಾತಾಡ್ತಾರೆ. ಅದು ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದ್ ಮಾಡ್ಬೇಕು. ಇನ್ 2 ಬಜೆಟ್ ಮಾಡ್ತೀರಾ ಸರ್? ಹೌದು. ಇನ್ 2 ಬಜೆಟ್ ಯಾವ್ದು? ನೀವ್ ಯಾಕೆ ಅದನ್ನ ಕೇಳ್ತಾ ಬಜೆಟ್ ಮಾಡ್ತೀನಿ. ಹೌದು, ನಾನೇ ಮುಂದುವರಿತೀನಿ. ಬಜೆಟ್ನು ನಾನೇ ಮಂಡಿಸ್ತೀನಿ. ಯಾರು? ಭೇಟಿ ಮಾಡೋದಕ್ಕೆ ಅವಕಾಶ ಕೇಳಿದ್ರೆ ಖರ್ಗೆ ಬೆಂಗಳೂರು ಬರ್ತಾ ಇದ್ದಾರೆ. ಇವತ್ತು ಬೆಂಗಳೂರು ಬರ್ತಾ ಇದ್ದಾರೆ. ಬಂದಾಗ ನಾಳೆ ಭೇಟಿ ಮಾಡ್ತಾರೆ. ಸಮಯ ಕೇಳಿದ್ರೆ ಹೇಗೆ ಸರ್ ಅಂತ? ಖರ್ಗೆ ಅವ್ರನ್ನ ಭೇಟಿ ಮಾಡೋದಕ್ಕೆ ಸಮಯ ಕೇಳಿದಿರ ಸರ್? ಏನ್ ಇಷ್ಟೊತ್ತು ಗಂಟೆ ಹೇಳಿದ್ದೇನೆ, ನಾಳೆ ಭೇಟಿ ಮಾಡ್ತೀನಿ ಅಂತ ಗೊತ್ತಾಗಲ್ಲ. ಸರ್ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ರೆ ಮಾತನಾಡಿದ್ರೆ, ಆದ್ರೆ ಕೆಲ ಕಾಂಗ್ರೆಸ್ ಶಾಸಕರು ಪ್ರಮುಖವಾಗಿ ರಾಮನಗರದವರು ಬಹಿರಂಗವಾಗಿ ಮಾತನಾಡೋದು ಮತ್ತೆ ಶುರು ಮಾಡಿದ್ದಾರೆ. ಶಾಸಕರುಗಳು ಮಾತಾಡಬೇಡಿ ಅಂತ ಹೇಳಿ ಒಂದು ಕರೆ ಕೊಟ್ಟಿತ್ತು, ಆದ್ರೂ ಮಾತನಾಡ್ತಾ ಇದ್ದಾರೆ ಅಂತ ಹೈಕಮಾಂಡ್ ಅವರು ಹೇಳಿದಾರ? ಅವ್ರು ಏನ್ ಹೇಳ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು. ಶಾಸಕರುಗಳು ಒಂದೊಂದು ಮಾತು ಹೇಳಿದ್ರೆ ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತದೆ ಅನ್ನೋದು ವಿಚಾರ. ಅದಕ್ಕೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದು ಎಲ್ರೂ ಕೂಡ ಭದ್ರ ಆಗ್ಬೇಕು. ಭದ್ರ ಆಗ್ಬೇಕು, ಮಂತ್ರಿಗಳು ಭದ್ರ ಆಗ್ಬೇಕು, ನಾನು ಭದ್ರ ಆಗ್ಬೇಕು, ಡೆಪ್ಟಿ ಚೀಫ್ ಹೇಳ್ಬಿಡಿ ಅಂತ ಒಬ್ಬ ಚೀಫ್ ಮಿನಿಸ್ಟರ್ ಶಾಸಕರಿಗೆ ಹೇಳ್ಬಿಡಿ, ಕಠಿಣವಾಗಿ ಮಾತಾಡೋದು ಬೇಡ, ಯಾಕೆ ಹೈಕಮಾಂಡ್ ಮಾತಾಡ್ಲಿ ಅಂತ ಯಾರಿಗೆ ನೀವು ನೀವು ಸಲಹೆ ಕೊಡ್ಬೋದಾ ಅಂತ ನಿಮ್ಮ ಶಾಸಕರುಗಳಿಗೆ? ಯಾಕಂದ್ರೆ ಅಲ್ಲಿಂದ ಗೊಂದಲ. ಹೈಕಮಾಂಡ್ ಏನ್ ಹೇಳ್ತದೆ ಅದೇ. ಹೈಕಮಾಂಡ್ ಯಾವಾಗ ಹೇಳುತ್ತೆ ಸರ್? ಹೈಕಮಾಂಡ್ ಯಾವಾಗ ಹೇಳ್ಬೋದು? ಹೇಳ್ತೀವಿ. ಯಾವಾಗ ಹೇಳ್ಬೋದು ಅಂತ ಸರ್?